ಸ್ನೇಹಿತರೆ, ಇವತ್ತು ಸ್ಟಿಲ್ ಎಟ್ ಇವೆರಡರ ನಡುವಿನ ವ್ಯತ್ಯಾಸವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಸ್ಟಿಲ್, ಇದನ್ನ ಯಾವ್ದಾದ್ರು ಒಂದು ಕೆಲಸ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ, ಇನ್ನೂ ಮುಂದುವರಿತಿದೆ ಅನ್ನೋದನ್ನ ಹೇಳೋದಕ್ಕೆ ಬಳಸ್ತೇವೆ. ಇದನ್ನ ಯಾವಾಗ್ಲೂ ಸಕಾರಾತ್ಮಕ ಕ್ರಿಯೆಯನ್ನ ಸೂಚಿಸೋದಕ್ಕೆ ಬಳಸಲಾಗುತ್ತೆ. ಮತ್ತೆ ಸ್ನೇಹಿತರೆ, ಇದು ಯಾವಾಗ್ಲೂ ವಾಕ್ಯದ ಮಧ್ಯದಲ್ಲಿ, ಸೆಂಟರ್ ನಲ್ಲಿ ಬರುತ್ತೆ. ಉದಾಹರಣೆ, ರವಿ ಈಸ್ ಸ್ಟಿಲ್ ಸ್ಲೀಪಿಂಗ್ ಅಂದ್ರೆ ರವಿ ಇನ್ನೂ ಕೂಡ ಮಲಗಿದ್ದಾನೆ, ನಿದ್ದೆ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಸ್ನೇಹಿತರೆ, ಎಟ್ಟನ್ನ ಯಾವ್ದಾದ್ರು ಒಂದು ಕೆಲಸ ಇನ್ನೂ ಆಗಿಲ್ಲ, ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳೋದಕ್ಕೆ ಬಳಸಲಾಗುತ್ತೆ. ಇದು ಯಾವಾಗ್ಲೂ ನಕಾರಾತ್ಮಕ ಕ್ರಿಯೆಯನ್ನ, ನೆಗೆಟಿವ್ ಸೆಂಟೆನ್ಸ್ ಅನ್ನ ಸೂಚಿಸುತ್ತೆ. ಮತ್ತೆ ಇದು ಯಾವಾಗ್ಲೂ ವಾಕ್ಯದ ಅಂತ್ಯದಲ್ಲಿ ಬರುತ್ತೆ ಸ್ನೇಹಿತರೆ, ವಾಕ್ಯದ ಅಂತ್ಯದಲ್ಲಿ. ಫಾರ್ ಎಕ್ಸಾಂಪಲ್, ರವಿ ಎಸ್ ನಾಟ್ ಸ್ಲೆಪ್ಟ್ ಎಟ್ ಅಂದ್ರೆ ರವಿ ರಾತ್ರಿ 12 ಗಂಟೆ ಆದ್ರೂ ಕೂಡ ಇನ್ನೂ ಮಲಗಿಲ್ಲ. ಸ್ನೇಹಿತರೆ, ಸ್ಟಿಲ್ ಅನ್ನ ಯಾವ್ದಾದ್ರು ಒಂದು ಕ್ರಿಯೆ ಅಥವಾ ಕೆಲಸ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ, ಇನ್ನೂ ಮುಂದುವರಿತಿದೆ ಅನ್ನೋದನ್ನ ಹೇಳೋದಕ್ಕೆ ಬಳಸಿ. ಎಟ್ಟನ್ನ ಯಾವ್ದಾದ್ರು ಒಂದು ಕೆಲಸ ಇನ್ನೂ ಮುಗ್ದಿಲ್ಲ, ಇನ್ನೂ ಆಗಿಲ್ಲ ಅನ್ನೋದನ್ನ ಹೇಳೋದಕ್ಕೆ ಬಳಸಿ. ಮತ್ತೆ ಸ್ಟಿಲ್ ಅನ್ನ ಯಾವಾಗ್ಲೂ ಸೆಂಟರ್ ಅಲ್ಲಿ ಬಳಸಿ. ಎಟ್ಟನ್ನ ಯಾವಾಗ್ಲೂ ಅಂತ್ಯದಲ್ಲಿ, ವಾಕ್ಯದ ಅಂತ್ಯದಲ್ಲಿ ಬಳಸಿ. ಸ್ನೇಹಿತರೆ, ಈ 2 ಪದಗಳನ್ನ ಬಳಸಿ ಸಾಧ್ಯವಾದ್ರೆ ನಿಮ್ಮದೇ ಒಂದಷ್ಟು ಅಥವಾ ಒಂದು ಎಕ್ಸಾಂಪಲ್ ಅನ್ನ ರಚಿಸಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಟಕ್ ಅಂತ ಹಾಕಿ ಫ್ರೆಂಡ್ಸ್.